ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1015ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ಟೆಕ್ ನ್ಯೂಸ್ ತುಂಬಾ ಎಮೋಷನಲ್ ಟೆಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಈ ವರ್ಷದ ಕೊನೆ ಟೆಕ್ ನ್ಯೂಸ್. ಪ್ರತಿ ವರ್ಷನೂ ಕೂಡ ಇದೇ ರೀತಿ ಆಗುತ್ತೆ. ವರ್ಷ ಎಲ್ಲ ಎಷ್ಟೋ ಟೆಕ್ ನ್ಯೂಸ್ ಮಾಡಿರ್ತೀವಿ, ಎಷ್ಟೋ ಬೇರೆ ಬೇರೆ ತರ ವಿಡಿಯೋಸ್ ಮಾಡಿರ್ತೀವಿ. ಆದ್ರೆ ಆ ವರ್ಷದಲ್ಲಿ ಕೊನೆ ಟೆಕ್ ನ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ಬೇಜಾರಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ 2024 ನನಗೆ ತುಂಬಾ ಸ್ಪೆಷಲ್. ರೀಸನ್ ಏನು ಅಂದ್ರೆ ಈ ವರ್ಷದಲ್ಲಿ ಸಕ್ಸಸ್ ಜಾಸ್ತಿ, ಫೇಲ್ಯೂರ್ ಕಮ್ಮಿ. ಅದ್ರ ಜೊತೆಗೆ ವರ್ಷ ಸ್ಟಾರ್ಟ್ ಆದಾಗ ನಾನು ಯಾವುದೇ ರೀತಿ ರೆಸಲ್ಯೂಷನ್ ಇಟ್ಕೊಂಡಿರಲಿಲ್ಲ. 2024 ಸ್ಟಾರ್ಟ್ ಆಯಿತು, ಇದನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಅಚೀವ್ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಐಡಿಯಾಸ್ ನಾನು ಹಾಕೊಂಡಿರಲಿಲ್ಲ. ಆದರೆ ಈ ವರ್ಷದಲ್ಲಿ ನಾನೇನು ಕೂಡ ಕೇಳಿರಲಿಲ್ಲ, ಆದರೆ ನನಗೆ ತುಂಬ ಸಿಕ್ತು ಅಂತಾನೆ ಹೇಳ್ಬೋದು. 2024 ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಇಯರ್ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದರೆ ತುಂಬಾನೇ ಅಚೀವ್ ಮಾಡಿದ್ದೀವಿ ಈ ವರ್ಷ. ಮೊದಲನೇದಾಗಿ ಯೂಟ್ಯೂಬಲ್ಲಿ 100K ಸಬ್ಸ್ಕ್ರೈಬರ್ಸ್ವರೆಗೂ ರೀಚ್ ಆದ್ವಿ. 1000 ಟೆಕ್ ನ್ಯೂಸ್ ಎಪಿಸೋಡ್ಸ್ ಕಂಪ್ಲೀಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡ್ರೆ 50K ಫಾಲೋವರ್ಸ್ವರೆಗೂ ನಾವು ಗೈನ್ ಮಾಡಿದ್ವಿ. ಟೆಲಿಗ್ರಾಮಲ್ಲಿ ನೋಡ್ಕೊಂಡ್ರೆ 25,000ವರೆಗೂ ನಮಗೆ ಫಾಲೋವರ್ಸ್ ಆದರೆ ಇದ್ದಾರೆ. ಹಾಗೆ ಬಂದ್ಬಿಟ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರು ಕೂಡ ನಮ್ಮ ಚಾನಲ್ನ ರೆಕಗ್ನೈಸ್ ಮಾಡಿ ನಮಗೆ ರಿವ್ಯೂ ಯೂನಿಟ್ಸ್ನ ಕಳಿಸ್ಕೊಟ್ರು. ಅದ್ರ ಜೊತೆಗೆ ಹೊಸ ಸ್ಟುಡಿಯೋ ಮಾಡ್ಕೊಂಡ್ವಿ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ಇಷ್ಟೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಇಷ್ಟೆಲ್ಲಾನು ಕೂಡ ಒಂದಾದ್ಮೇಲೆ ಒಂದು ಆಗ್ತಾ ಬಂತು. ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಇವತ್ತಿನವರೆಗೂ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. 2025 ತುಂಬ ರೆಸಲ್ಯೂಷನ್ಸ್ ಆದರೆ ಇಟ್ಕೊಂಡಿದ್ದೀನಿ. ಈ ಸಲ ಮಾಡಿಟ್ಕೊಂಡಿದ್ದೀನಿ, ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು, ಇದನ್ನೆಲ್ಲ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಟ್ಕೊಂಡಿದ್ದೀನಿ. ಅದೆಲ್ಲ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಒಂದು ಸ್ವಲ್ಪ ಜನ ಹೇಳ್ತಾರಲ್ಲ, ಮೊದಲೇ ಪ್ಲ್ಯಾನ್ ಮಾಡಿದ್ರೆ ಅದು ಯಾವುದೂ ಕೂಡ ಆಗಲ್ಲ ಅಂತೇಳಿ. ಪ್ಲ್ಯಾನ್ ಅಂತೂ ಮಾಡಿದ್ದೀನಿ. ಆ ಪ್ಲ್ಯಾನ್ ಸಕ್ಸಸ್ ಆಗೋವರೆಗೂ ನಾನಂತೂ ಬಿಡೋದಿಲ್ಲ. ತುಂಬ ಕಷ್ಟಪಟ್ಟಾದರೂ 2025 ಏನೇನೆಲ್ಲ ಅಚೀವ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನಷ್ಟು ಕೂಡ ಕಂಪ್ಲೀಟ್ ಮಾಡ್ತೀನಿ. 2024 ನಿಮಗೆ ಏನೇನೆಲ್ಲ ಮೆಮೊರೀಸ್ ಇದೆ ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇದಾಗಿ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಮಾತಾಡೋಣಂತೆ. ನಾಳೆಯಿಂದ ನಮಗೆ ಜನವರಿ ಸ್ಟಾರ್ಟ್ ಆಗ್ತಾ ಇದೆ. ಜನವರಿ ತಿಂಗಳಲ್ಲಿ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ತುಂಬಾ ಟೈಮ್ ಏನು ತಗೊಳೋದಿಲ್ಲ, ಒಂದೂವರೆ ನಿಮಿಷದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಜನವರಿ 6ನೇ ತಾರೀಕು ರೆಡ್ಮಿ 14C ಈ ಒಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಪೋಕೋ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ಪೋಕೋ C75 ಅಂತೇಳಿ, ಅದೇ ಮೊಬೈಲ್ ನ ರೀಬ್ರ್ಯಾಂಡ್ ಮಾಡಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಜನವರಿ 7ನೇ ತಾರೀಕು OnePlus 13 ಸೀರೀಸ್ ಲಾಂಚ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. OnePlus 13 ಹಾಗೆ ಬಂದ್ಬಿಟ್ಟು OnePlus 13R ಅಂತೇಳಿ. OnePlus 13 ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 13R ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಎರಡು ಕೂಡ ನಿಮಗೆ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಪ್ರೈಸ್ ನಿಮಗೆ ಕಮ್ಮಿ ಇರೋದಿಲ್ಲ, ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಒಂದು ನಿಮಗೆ 50,000 ರೇಂಜ್ ಅಲ್ಲಿ ಸಿಗುತ್ತೆ, ಇನ್ನ ಒಂದು ನಿಮಗೆ 60,000 ರೇಂಜ್ ಅಲ್ಲಿ ಸಿಗುತ್ತೆ. OnePlus ಕಡೆಯಿಂದ ಬರ್ತಾ ಇರೋ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಜನವರಿ 10ನೇ ತಾರೀಕು Xiaomi Pad 7 ಲಾಂಚ್ ಆಗ್ತಾ ಇದೆ. ಇವರು Pad 7 ಲಾಂಚ್ ಮಾಡ್ತಾರೋ Pad 7 Pro ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಒಂದು ಟ್ಯಾಬ್ ಅಂತೂ ಲಾಂಚ್ ಆಗ್ತಾ ಇದೆ. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಟ್ಯಾಬ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಜನವರಿ 22ನೇ ತಾರೀಕು ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ನಡೀತಾ ಇದೆ, ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಇವೆಂಟ್. ಈ ಒಂದು ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಲಾಂಚ್ ಆಗುತ್ತೆ. 3 ಮೊಬೈಲ್ಸ್ ಲಾಂಚ್ ಆಗುತ್ತೆ. S25, S25 ಪ್ಲಸ್, S25 ಅಲ್ಟ್ರಾ ಅಂತೇಳಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ S25 ಸ್ಲಿಮ್ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು 50-50, ಲಾಂಚ್ ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಲಾಂಚ್ ಆದ್ರೆ ನಿಮಗೆ ಮೇಜರ್ ಚೇಂಜಸ್ ಅಂತಾನೆ ಹೇಳ್ಬೋದು. S25 ಅಲ್ಟ್ರಾದಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೋ S25 ಸ್ಲಿಮ್ ಅಲ್ಲೂ ಕೂಡ ಅದೇ ರೀತಿ ಇರುತ್ತೆ. S25 ಅಲ್ಟ್ರಾದಲ್ಲಿ ನಿಮಗೆ S Pen ಸಪೋರ್ಟ್ ಇರುತ್ತೆ. S25 ಸ್ಲಿಮ್ ಅಲ್ಲಿ ನಿಮಗೆ S Pen ಸಪೋರ್ಟ್ ಇರೋದಿಲ್ಲ. ಇದು ನಿಮಗೆ ಒಂದು ಸ್ವಲ್ಪ ಸ್ಲಿಮ್ ಇರುತ್ತೆ, ಅಷ್ಟೇ ಚೇಂಜಸ್. ಇನ್ನೆಲ್ಲಾನು ಕೂಡ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಇದೊಂದು ಸ್ವಲ್ಪ ಡೌಟ್ ಇದೆ, ಲಾಂಚ್ ಆದ್ರೆ 3 ಮೊಬೈಲ್ಸ್ ಲಾಂಚ್ ಆಗೋದು. S25 ಸ್ಲಿಮ್ ಒಂದು ಸ್ವಲ್ಪ ಡೌಟ್ ಇದೆ. ಇದಿಷ್ಟು ಕೂಡ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ರೀಸನಬಲ್ ಪ್ರೈಸ್ ಅಂತ ಹೇಳೋದಿಲ್ಲ, ಈ ಸಲ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರೈಸ್ ಅಲ್ಲೇ ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಿದೆ. ಇದಿಷ್ಟು ಕೂಡ ಜನವರಿ ತಿಂಗಳಲ್ಲಿ 100ಗೆ 100% ಲಾಂಚ್ ಆಗುತ್ತೆ. ಅಫಿಷಿಯಲ್ ಆಗಿ ಕಂಪ್ನಿಯವರೇ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಇನ್ನ ಒಂದು ಸ್ವಲ್ಪ ಮೊಬೈಲ್ಸ್ ಇದೆ, ಕಂಪ್ನಿಯವರು ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಸ್ಪೆಸಿಫಿಕ್ ಡೇಟ್ ಕೊಟ್ಟಿಲ್ಲ ಅಷ್ಟೇ. ಆದ್ರೆ ಈ ಮೊಬೈಲ್ಸ್ ಕೂಡ ನಿಮಗೆ ಜನವರಿ ತಿಂಗಳಲ್ಲೇ ಲಾಂಚ್ ಆಗುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪೋಕೋ X7 ಸೀರೀಸ್, ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. X7 ಹಾಗೆ ಬಂದ್ಬಿಟ್ಟು X7 Pro ಅಂತೇಳಿ. ಒಂದರಲ್ಲಿ ನಿಮಗೆ 7300 ಪ್ರೊಸೆಸರ್ ಇರುತ್ತೆ, ಇನ್ನೊಂದರಲ್ಲಿ ನಿಮಗೆ MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ಇರುತ್ತೆ. ಒಂದು 20,000 ರೇಂಜ್ ಅಲ್ಲಿ ಸಿಗುತ್ತೆ, ಒಂದು 30,000 ರೇಂಜ್ ಅಲ್ಲಿ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಫಿದಾಗಿ ಹೋಗ್ಬಿಡ್ತೀರಾ, ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ Oppo Reno 13 ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ. ಈ ಮೊಬೈಲ್ಸ್ ಬಂದ್ಬಿಟ್ಟು ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿರುತ್ತೆ, ಆದ್ರೆ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ Realme 14
Pro ಸೀರೀಸ್ ಲಾಂಚ್ ಆಗ್ತಾ ಇದೆ. ಇದು ನಿಮಗೆ ನೋಟ್ 14 ಸೀರೀಸ್ ಏನ್ ಬರುತ್ತಲ್ಲ ರೆಡ್ಮಿಯಲ್ಲಿ, ಆ ಮೊಬೈಲ್ಸ್ಗೆ ಕಂಪ್ಲೀಟ್ ಆಗಿ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ನಿಮಗೆ ಕಲರ್ ಚೇಂಜಿಂಗ್ ಪ್ಯಾನಲ್ ಇಂದ ಬರುತ್ತೆ, ಸ್ಪೆಸಿಫಿಕೇಶನ್ಸ್ ಅಲ್ಲೂ ಕೂಡ ನಿಮಗೆ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಆದ್ರೆ ಇರುತ್ತೆ. ಈ ಮೊಬೈಲ್ಸ್ ಕೂಡ ಜನವರಿ ತಿಂಗಳಲ್ಲೇ ಲಾಂಚ್ ಆಗುತ್ತೆ. ಆದ್ರೆ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇದಿಷ್ಟು ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. 10,000ದಿಂದ 1.5 ಲಕ್ಷದವರೆಗೂ ತುಂಬಾ ಮೊಬೈಲ್ಸ್ ಲಾಂಚ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಹೊಸ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಜನವರಿ ತಿಂಗಳಲ್ಲಿ ತುಂಬಾ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ, ವೆಯ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ BSNL ಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಕೇಳಿದ್ದಾದ್ಮೇಲೆ ಒಂದು ಸ್ವಲ್ಪ ಬೇಜಾರಾಯ್ತು. ರೀಸನ್ ಏನು ಅಂದ್ರೆ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ BSNL ಅವರು ಅತಿ ಶೀಘ್ರದಲ್ಲಿ 18,000ದಿಂದ 19,000 ಜನನ ಕೆಲಸದಿಂದ ತೆಗಿತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಟೆಲಿಕಾಂ ಆಪರೇಟರ್ಸ್ ಏನಿದಾರಲ್ಲ, ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ, ಇವ್ರಿಗೆಲ್ಲರಿಗೂ ಕೂಡ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಮಟ್ಟಿಗೆ ಹಿಂದೆ ಇದೀವಿ. ಹಾಗೆ ಬಂದ್ಬಿಟ್ಟು ಫೈನಾನ್ಷಿಯಲಿನೂ ಕೂಡ ನಾವು ಸ್ಟೇಬಲ್ ಆಗಿಲ್ಲ. ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅಂದ್ರೆ ನಾವು ಈ ಒಂದು ಸ್ಟೆಪ್ ತಗೋಬೇಕು ಅಂತ ಹೇಳ್ಬಿಟ್ಟು BSNL ಅವರು ಹೇಳಿದ್ದಾರೆ. ನನಗೆ ಇನ್ನೂ ಒಂದು ಬೇಜಾರಾಗಿದ್ದೇನು ಅಂದ್ರೆ, ಈ ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ ಇದೆಲ್ಲಾನು ಕೂಡ ನಮಗೆ ಪ್ರೈವೇಟ್ ಕಂಪ್ನೀಸ್, ಅವರಿಗೆ ಫಂಡಿಂಗ್ ಬೇಕಾಗೋದಿಲ್ಲ. ಆದ್ರೆ BSNL ಗೆ ನೋಡ್ಕೊಂಡ್ರೆ ಇಂಡಿಯನ್ ಗೌರ್ಮೆಂಟೇ ಫಂಡ್ ಮಾಡುತ್ತೆ. ಅಂತದ್ರಲ್ಲಿ ಏನಕ್ಕೆ ಇವರು ಇಷ್ಟೊಂದು ಜನನ ಕೆಲಸದಿಂದ ತೆಗಿತಿದ್ದಾರೋ ನನಗಂತೂ ಗೊತ್ತಿಲ್ಲ. ಅದರ ಜೊತೆಗೆ BSNL ಅವರು ಕಂಪ್ಲೀಟ್ ರೋಡ್ ಮ್ಯಾಪ್ ನ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. 2025ರಲ್ಲಿ 4G ಯಾವಾಗ ಲಾಂಚ್ ಮಾಡಬೇಕು, 4G ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ರೋಲ್ ಔಟ್ ಮಾಡಬೇಕು, 5G ನ ಯಾವಾಗ ಅನೌನ್ಸ್ ಮಾಡಬೇಕು, 5G ನ ಯಾವಾಗ ಲಾಂಚ್ ಮಾಡಬೇಕು, ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ರೋಡ್ ಮ್ಯಾಪ್ ನ ಇವರು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಅಂತದ್ರಲ್ಲಿ ಈ ಟೈಮಲ್ಲಿ ಹೇಳ್ಬೇಕಂದ್ರೆ ತುಂಬಾ ಜನ ಕೆಲಸದವ್ರು ಬೇಕಾಗುತ್ತೆ. ಆದ್ರೆ ಈ ಟೈಮಲ್ಲಿ ಇವರು ತುಂಬಾ ಜನನ ಕೆಲಸದಿಂದ ತೆಗಿತಾ ಇದ್ದಾರೆ. ಏನಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದ್ದಾರೋ ಗೊತ್ತಿಲ್ಲ. ಅಂದ್ರೆ ಇವರು ಫೇಸ್ ವೈಸ್ ಕೆಲಸದಿಂದ ತೆಗಿತಾರೋ, ಇಲ್ಲಾಂದ್ರೆ ಒಂದೇ ಸಲ ಎಲ್ಲರನ್ನೂ ಕೂಡ ಕೆಲಸದಿಂದ ತೆಗಿತಾರೋ ಗೊತ್ತಿಲ್ಲ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ 19,000 ಜನರನ್ನ ಇವರು ಕೆಲಸದಿಂದ ತೆಗಿತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತೆಲಂಗಾಣ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಅಂದ್ರೆ ಇವತ್ತು ಮಧ್ಯರಾತ್ರಿ 1 ಗಂಟೆವರೆಗೂ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೆ ಬಂದ್ಬಿಟ್ಟು ವೈನ್ ಶಾಪ್ಸ್ ಓಪನ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ರೀಸನ್ ಏನು ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೆ. ವರ್ಷದಲ್ಲೆಲ್ಲ ಎಷ್ಟು ವ್ಯಾಪಾರ ನಡೆಯುತ್ತೋ ಇವತ್ತು ಒಂದು ನೈಟ್ ನಮಗೆ ಅಷ್ಟು ವ್ಯಾಪಾರ ಆದ್ರೆ ನಡೆಯುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಅದನ್ನೆಲ್ಲ ಕ್ಲೋಸ್ ಮಾಡಿಸ್ಬಿಟ್ರೆ ಗೌರ್ಮೆಂಟ್ ಗೆ ರೆವೆನ್ಯೂನೇ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ಅಫಿಷಿಯಲ್ ಆಗಿ ಈ ಒಂದು ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ವಿಗ್ಗಿ ಅವರು ಅಫಿಷಿಯಲ್ ಆಗಿ 2024 ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಈ ನ್ಯೂಸ್ ಕಂಪಲ್ಸರಿ ಮಾತಾಡ್ತೀವಿ ಟೆಕ್ ನ್ಯೂಸ್ ಅಲ್ಲಿ. ಸ್ವಿಗ್ಗಿ ಅವರು ಕೂಡ ರಿಲೀಸ್ ಮಾಡ್ತಾರೆ, ಝೊಮ್ಯಾಟೊ ಅವರು ಕೂಡ ರಿಲೀಸ್ ಮಾಡ್ತಾರೆ. ಝೊಮ್ಯಾಟೊ ಅವರು ಇನ್ನೂ ರಿಲೀಸ್ ಮಾಡಿಲ್ಲ, ಸ್ವಿಗ್ಗಿ ಅವರು ಇವಾಗ ಆದ್ರೆ ರಿಲೀಸ್ ಮಾಡಿದ್ದಾರೆ. ಸ್ವಿಗ್ಗಿ ಅವರು 2024ರಲ್ಲಿ ಯಾವ್ಯಾವ ಆರ್ಡರ್ಸ್ ನ ಅತಿ ಹೆಚ್ಚಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಕೊಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಬಿರಿಯಾನಿ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ದೋಸೆ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿರೋ ಬಿರಿಯಾನಿ ಬಗ್ಗೆ ಮಾತಾಡೋಣಂತೆ. ಓವರ್ ಆಲ್ ಆಗಿ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 83 ಮಿಲಿಯನ್ ಆರ್ಡರ್ಸ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 8,30,00,000 ಆರ್ಡರ್ಸ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಜನ ಬಿರಿಯಾನಿನ ಆರ್ಡರ್ ಮಾಡಿದ್ದಾರೆ. ಪ್ರತಿ ಸೆಕೆಂಡ್ಗೆ 2 ಬಿರಿಯಾನಿ ಆರ್ಡರ್ ಬಂದಿದೆ. 1 ನಿಮಿಷದಲ್ಲಿ 158 ಬಿರಿಯಾನಿನ ನಾವು ಆರ್ಡರ್ಸ್ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಅದರಲ್ಲಿ ಸ್ಟೇಟ್ ವೈಸ್ ನೋಡ್ಕೊಂತ ಬಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಹೈದರಾಬಾದ್ ಇದೆ. ಹೈದರಾಬಾದ್ ಅಲ್ಲಿ ಹತ್ತತ್ರ 1 ಕೋಟಿ ಬಿರಿಯಾನಿ ಆರ್ಡರ್ಸ್ ಆದ್ರೆ ರಿಸೀವ್ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಬೆಂಗಳೂರು ಇದೆ. ಇಲ್ಲಿ ಹತ್ತತ್ರ 70 ಲಕ್ಷ ಜನ ಬಿರಿಯಾನೀಸ್ ನ ಆರ್ಡರ್ ಮಾಡಿದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಚೆನ್ನೈ ಇದೆ. ಇಲ್ಲಿ ಹತ್ತತ್ರ 40ರಿಂದ 45 ಲಕ್ಷ ಆರ್ಡರ್ಸ್ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಟಾಪ್ 3 ಸ್ಟೇಟ್ಸ್ ಬಿರಿಯಾನಿ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ. ಇನ್ನ ದೋಸೆ ವಿಷಯಕ್ಕೆ ಬಂದ್ರೆ ಓವರ್ ಆಲ್ ಆಗಿ ಈ ವರ್ಷದಲ್ಲಿ ನೋಡ್ಕೊಂಡ್ರೆ 2,30,00,000 ದೋಸೆ ಆರ್ಡರ್ಸ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. 1 ನಿಮಿಷದಲ್ಲಿ ಹತ್ತತ್ರ 49 ದೋಸೆ ಆರ್ಡರ್ಸ್ ಆದ್ರೆ ಬಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೋಸೆ ತಿನ್ನೋರು ತುಂಬಾ ಕಮ್ಮಿ ಆಗಿದ್ದಾರೆ. ಆದ್ರೆ ಇಲ್ಲಿ ಬಿರಿಯಾನಿ ನೋಡ್ಬೋದು ನೀವು, ಹತ್ತತ್ರ 8,30,00,000 ಬಿರಿಯಾನಿ ಆರ್ಡರ್ಸ್ ಆದ್ರೆ ರಿಸೀವ್ ಆಗಿದೆ. ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇನ್ನ ರಿಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಝೊಮ್ಯಾಟೊ ಅವ್ರದ್ದು ಚೆನ್ನಾಗಿರುತ್ತೆ, ಸ್ವಿಗ್ಗಿ ಅವ್ರದ್ದು ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ಇವಾಗ ಬಿರಿಯಾನಿ ಹಾಗೆ ಬಂದ್ಬಿಟ್ಟು ದೋಸೆದ್ ಮಾತ್ರ ಹೇಳಿದ್ದಾರೆ, ಇಡ್ಲಿದ್ ಹೇಳ್ತಾರೆ, ವಡೆದ್ ಹೇಳ್ತಾರೆ, ಜಾಮೂನ್ದ್ ಹೇಳ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಆರ್ಡರ್ಸ್ ಇಂದು ಕೂಡ ಅವರು ರೆಕಾರ್ಡ್ ಆದ್ರೆ ಹೇಳ್ತಾರೆ. ಈ ಸಲ ತುಂಬಾ ಮಟ್ಟಿಗೆ ರಿಪೋರ್ಟ್ ನ ಇವರು ರಿಲೀಸ್ ಮಾಡಿಲ್ಲ. ನನಗನ್ನಿಸ್ತಂಗೆ ಇನ್ನೊಂದ್ 2 ದಿನದಲ್ಲಿ ಈ ಒಂದು ರಿಪೋರ್ಟ್ ಆದ್ರೆ ರಿಲೀಸ್ ಆಗುತ್ತೆ. ಆ ರಿಪೋರ್ಟ್ ಎಲ್ಲ ರಿಲೀಸ್ ಆಗಿದ್ದಾದ್ಮೇಲೆ ಕ್ಲೀನ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ನಿಮಗೆ ಕೇಳೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಸ್ವಿಗ್ಗಿ ಅವರು ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ರಾಯ್ ಅವರು ಅಫಿಷಿಯಲ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ ನಮ್ಮ ಟೆಲಿಕಾಂ ಆಪರೇಟರ್ಸ್ ಗೆ. ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ, BSNL ಇವರಿಗೆಲ್ಲರಿಗೂ ಕೂಡ ಇದಾದ್ರೆ ಅಪ್ಲೈ ಆಗುತ್ತೆ. ಟ್ರಾಯ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಏನ್ ಪ್ಲಾನ್ಸ್ ಇದೆ ಅಲ್ಲ, ಅದನ್ನ ಆದಷ್ಟು ಒಂದ್ ಸ್ವಲ್ಪ ಚೇಂಜಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ, ಇವಾಗ ತುಂಬಾ ಪ್ಲಾನ್ಸ್ ಇರುತ್ತೆ. ಅದರಲ್ಲಿ ನಾನೊಂದು 100 ರೂಪಾಯಿ ಪ್ಲಾನ್ ಹಾಕ್ಸ್ಕೊಂಡೆ ಅಂತ ಇಟ್ಕೊಳ್ಳಿ. 100 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡೆ. ನನಗೆ ಜಸ್ಟ್ ಟಾಕ್ ಟೈಮ್ ಇದ್ರೆ ಸಾಕು. ಆದ್ರೆ ಈ ಕಂಪ್ನೀಸ್ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ನನಗೆ ಇಂಟರ್ನೆಟ್ ಬೇಡ ಅಂದ್ರೂ ಕೂಡ ನನಗೆ ಡಾಟಾ ಆದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಆ ಡಾಟಾಗೂ ಕೂಡ ನಾನು ದುಡ್ಡು ಕಟ್ತಾ ಇದ್ದೀನಿ, ಆದ್ರೆ ಆ ಡಾಟಾನ ನಾನು ಯೂಸ್ ಮಾಡ್ತಾ ಇಲ್ಲ.
ಅದಕ್ಕೋಸ್ಕರ ಟ್ರಾಯ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಯಾರಿಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಅವರು ರೀಚಾರ್ಜ್ ಮಾಡಿಸ್ಕೊಂತಾರೆ. ನೀವು ಬಲವಂತವಾಗಿ ಇಂಟರ್ನೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಮನೆಯಲ್ಲಿ ವಯಸ್ಸಾಗಿರೋರಿಗೆ ನಾವು ರೀಚಾರ್ಜ್ ಮಾಡಿಸ್ತೀವಿ, ಅವ್ರಿಗೆ ಜಸ್ಟ್ ಟಾಕ್ ಟೈಮ್ ಇದ್ರೆ ಸಾಕು, ಅವ್ರು ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ, ಆದ್ರೂ ಕೂಡ ನಾವು ಇಂಟರ್ನೆಟ್ಗೆ ದುಡ್ಡು ಕೊಡ್ತೀವಿ. ಅಂದ್ರೆ ಇಲ್ಲಿ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ನೀವು ಆದಷ್ಟು ಹೊಸ ಹೊಸ ಪ್ಲಾನ್ಸ್ ನ ಲಾಂಚ್ ಮಾಡಿ ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಇನ್ನ ಎರಡನೇದು ನೋಡ್ಕೊಂಡ್ರೆ ಇದ್ರ ಬಗ್ಗೆ ನಾನು ಆಗ್ಲೇ ನಿಮಗೆ ಒಂದ್ಸಲ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ, ಈಗಾಗಲೇ ನೋಟಿಸ್ನು ಕೂಡ ರಿಲೀಸ್ ಮಾಡಿದ್ರು. ನಮಗೆ ಟೆಲಿಕಾಂ ಆಪರೇಟರ್ಸ್ಗೆ ಈ ಸ್ಪ್ಯಾಮ್ ಕಾಲ್ಸ್ ನ ಬ್ಲಾಕ್ ಮಾಡಿ ಅಂತ ಹೇಳಿದ್ರು. ಪ್ರತಿದಿನ ನಮಗೆ ಸ್ಪ್ಯಾಮ್ ಕಾಲ್ಸ್ ತುಂಬಾನೇ ಬರ್ತಾ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಟೆಲಿಕಾಂ ಆಪರೇಟರ್ಸ್ಗೆ ಟ್ರಾಯ್ ಅವರು ಹೇಳಿದ್ರು. ಆದ್ರೆ ಇವ್ರು ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ, ಅದಕ್ಕೋಸ್ಕರ ಇವಾಗ ಫೈನ್ ಹಾಕಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವೊಡಾಫೋನ್ ಐಡಿಯಾಗೆ ತುಂಬಾ ಮಟ್ಟಿಗೆ ಫೈನ್ ಹಾಕಿದ್ದಾರೆ. 1,33,00,000 ಫೈನ್ ಹಾಕಿದ್ದಾರೆ. ಜಿಯೋಗೆ 35 ಲಕ್ಷ ಫೈನ್ ಹಾಕಿದ್ದಾರೆ. ಏರ್ಟೆಲ್ಗೆ 32,44,000 ಫೈನ್ ಹಾಕಿದ್ದಾರೆ. BSNL ಗೆ ನೋಡ್ಕೊಂಡ್ರೆ 10 ಲಕ್ಷ ಫೈನ್ ಹಾಕಿದ್ದಾರೆ. ಇವಾಗಲೂ ಕೂಡ ನೀವೇನಾದ್ರೂ ಮಾತು ಕೇಳಿಲ್ಲ ಅಂದ್ರೆ ಮತ್ತೊಂದ್ಸಲ ನಾವು ಫೈನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಅವರೇ ಡೈರೆಕ್ಟ್ ಆಗಿ ಬ್ಲಾಕ್ ಮಾಡ್ಬಿಟ್ರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಪ್ರತಿದಿನ ಎಷ್ಟೊಂದು ಸ್ಪ್ಯಾಮ್ ಕಾಲ್ಸ್ ಬರುತ್ತೆ, ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಈ ನಡುವೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.